ಹಲೋ, ಹೇಳಿ ತಾಯಿ. ಶಾಸ್ತ್ರಿಗಳೇ, ನಾನ್ ನಿಮ್ಮನ್ನ ಇಮ್ಮಿಡಿಯೇಟ್ ಆಗಿ ಮೀಟ್ ಮಾಡ್ಬೇಕಿತ್ತು. ಸಿಗ್ಬೋದಾ? ಯಾಕೆ ತಾಯಿ, ಏನಾದ್ರೂ ಸಮಸ್ಯೆನಾ? ಹೌದು ಶಾಸ್ತ್ರಿಗಳೇ, ಮನೇಲಿ ತುಂಬಾ ಸಮಸ್ಯೆಗಳು. ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಕೇಳೋಣ ಅಂತ ಅಷ್ಟೇ. ಸರಿನಮ್ಮ, ದೇವಸ್ಥಾನದಲ್ಲೇ ಇದ್ದೀನಿ, ಇಲ್ಲಿಗೆ ಬನ್ನಿ. ಸರಿ ಶಾಸ್ತ್ರಿಗಳೇ, ಬರ್ತೀನಿ. ಮೊದಲು ನಾವು ಸರಿ ಹೋಗ್ಬೇಕು, ನಮ್ಮ ಮನಸ್ಸುಗಳು ಸರಿ ಹೋಗ್ಬೇಕು. ಅದು ಬಿಟ್ಟು ಆ ದೇವ್ರ ಮೊರೆ ಹೋದ್ರೆ ಪಾಪ, ಆ ದೇವ್ರ ಏನ್ ಮಾಡ್ತಾನೆ? ನೋಡಿ, ನನ್ನ ಸಮಸ್ಯೆನ ಹೇಗೋ ಬಗೆಹರಿಸೋದಕ್ಕೆ ನೋಡ್ಕೋತಾ ಇದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ. ಹಲೋ ಆಂಟಿ, ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಹೇಳು. ಅದು ಮೈನಾ ಮತ್ತೆ ಪ್ರಿಯಕರ ಬ್ರೇಕಪ್ ವಿಷಯ. ಹಾ ಸರಿ, ನಾನೀಗ ಸ್ವಲ್ಪ ಆಚೆ ಹೊರಟಿದ್ದೀನಿ. ಫ್ರೀ ಆದ್ಮೇಲೆ ಎಲ್ಲಿಗೆ ಬರ್ಬೇಕು ಅಂತ ಹೇಳು. ಓಕೆ ಆಂಟಿ. ಮೈನಾ, ಇನ್ನೂ ಅಳ್ತಾ ನಿಂತಿದ್ಯಾ ನೀನು? ನೋಡು, ಒಂದು ನೀನೇ ಧ್ರುವನ್ ಹತ್ರ ಇನ್ನೊಂದ್ಸಲ ಮಾತಾಡು, ಇಲ್ಲ ನನ್ನನ್ನಾದ್ರೂ ಮಾತಾಡೋದಕ್ ಬಿಡು. ಬೇಡ, ಅವ್ರ ಮನ್ಸು ಸರಿಗಿಲ್ಲ. ಇವಾಗ ಏನ್ ಮಾತಾಡಿದ್ರು ವ್ಯರ್ಥ. ಹಾಗಂತ ನೀನ್ ಹೀಗ್ ಕಣ್ಣೀರ್ ಇಡ್ತಾ ಇದ್ರೆ ನನ್ನಿಂದ ನೋಡಕ್ ಆಗಲ್ಲ ಮೈನಾ. ನಾನೇ ಧ್ರುವಂಗ್ ಫೋನ್ ಮಾಡ್ತೀನಿ ಇರು. ಬೇಡ ಕೃಷ್ಣವೇಣಿ, ನನ್ ಮಾತ್ ಕೇಳು. ಅಲ್ಲ ಮೈನಾ, ಗಾಯ ಆದಾಗ್ಲೇ ಔಷಧಿ ಹಚ್ಬೇಕು. ಇವಾಗ ನೋಯ್ತಿದೆ, ನಾಳೆ ಹಚ್ತೀನಿ ಅಂತಂದ್ರೆ ಗಾಯ ಇನ್ನೂ ಜಾಸ್ತಿ ಆಗಿರುತ್ತೆ. ಸರಿ, ನೀನ್ ಸುಮ್ನೆ ಇರು, ನಾನೀಗ ಫೋನ್ ಮಾಡ್ತೀನಿ. ಬೇಡ ಅಂತ ಹೇಳಿದ್ನಲ್ವಾ, ಸುಮ್ನೆ ಇರು ಅಂದೆ ತಾನೆ. ಕೃಷ್ಣವೇಣಿ, ನನ್ ಮಾತ್ ಕೇಳು. ಹಲೋ 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 ಧ್ರುವ ಅವರೇ, ನಾನು ಕೃಷ್ಣವೇಣಿ ಮಾತಾಡ್ತಾ ಇರೋದು. ನೀವು ಮಾಡ್ತಿರೋದು ಸರಿ ಇದೆಯಾ? ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು, ಮೈನಾ ಅವ್ರು ಕಾಲ್ ಮಾಡೋದಕ್ಕೆ ಹೇಳಿದ್ರಾ? ಅವಳೇನು ಹೇಳಲಿಲ್ಲ, ನಾನೇ ಫೋನ್ ಮಾಡಿದ್ದು. ಅಲ್ಲ ಧ್ರುವ ಅವರೇ, ಯಾರಿಗೋ ಕಾಯಿಲೆ ಬಂದ್ರೆ ನಾವು ಮಾತ್ರ ನುಂಗಿದ್ರೆ ಕಾಯಿಲೆ ವಾಸಿ ಆಗತ್ತಾ? ದಡ್ರು ಅಂತಾರೆ. ಅಲ್ಲ, ಜೀವನ ಅಂದ್ಮೇಲೆ ಚಿಕ್ಕ ಪುಟ್ಟ ವಿಚಾರಗಳು ಬರ್ತವೆ. ಅಷ್ಟಕ್ಕೇನೆ ಪ್ರೀತಿಸಿದವ್ರನ್ನ ದೂರ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಕೃಷ್ಣವೇಣಿ ಅವರೇ, ಇವಾಗ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನಿಮ್ಗೆ ಅವಾಗ ಅರ್ಥ ಆಗಿರೋದು. ನನ್ನ ಸಂಕಷ್ಟ ಏನಿದೆ ಅಂತ ನನಗೆ ಮಾತ್ರ ಗೊತ್ತು. ಅಲ್ಲ ಧ್ರುವ ಅವರೇ, ನೀವು ಮೈನಾ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಒಂದು ವೇಳೆ ನೀವಿಬ್ರು ಮದುವೆ ಆದ್ಮೇಲೆ ಯಾರಾದ್ರೂ ಬಂದು ನಾನು ಮೈನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವ್ ಅವಳನ್ನ ಬಿಟ್ಕೊಡ್ತಿದ್ರಾ? ಇಲ್ಲ ತಾನೆ? ಯಾಕೆ, ತಾಳಿ ಕಟ್ಟಿದ್ಮೇಲೆ ಮಾತ್ರನೇ ಸತಿಪತಿಗಳ? ಇಬ್ರು ಪ್ರೀತಿಸ್ತಾ ಇದ್ದಾರೆ ಅಂದ್ರೂ ಕೂಡ ಸತಿಪತಿಗಳೇ. ಯಾರಿಗೋಸ್ಕರನೂ ನಿಮ್ ಜೀವನನ ಹಾಳು ಮಾಡ್ಕೊಂಡು ಮೈನನ್ ಜೀವನನೂ ಹಾಳು ಮಾಡಬೇಡಿ. ಕೃಷ್ಣವೇಣಿ ಅವರೇ, ನಿಮ್ಗೆ ಹೇಗೆ ಹೇಳಲಿ,
ನಾವಿಬ್ರು ಒಂದಾಗಿ 10 ಜನ ಅಳೋದ್ರ ಬದಲು ನಾವಿಬ್ರು ದೂರ ಆಗಿ ಯಾರಾದ್ರೂ ಒಬ್ರು ನಗೋ ಹಾಗಾದ್ರೆ ಅದಕ್ಕಿಂತ ಒಳ್ಳೇದಿನ್ನೇನಿದೆ ಹೇಳಿ? ಧ್ರುವ ಅವ್ರೆ, ಅಳೋರು ಇವತ್ತು ಅಳ್ತಾರೆ, ಆದ್ರೆ ನಾಳೆ ನಗೋಕೆ ಇನ್ನೊಂದು ಕಾರಣ ಸಿಕ್ಕಾಗ ಅತ್ತಿದ್ದನ್ನ ಮರೆತು ಮನಸ್ಫೂರ್ತಿಯಾಗಿ ನಗ್ತಾರೆ. ಆದ್ರೆ ಒಂದು ಸಲ ಮನ್ಸು ಒಡೆದೋದ್ರೆ ಜೀವನ ಪೂರ್ತಿ ಅಳ್ಬೇಕಾಗತ್ತೆ. ಅದೇ ಕಾರಣಕ್ಕೆ ನಮ್ಮ ಮೈನ ಎಲ್ಲಿ ತನ್ನ ಮನ್ಸು ಒಡೆದೋಗುತ್ತೋ ಅನ್ನೋ ಬೈಕೆ ಅಳ್ತಾ ಕೂತಿದ್ದಾಳೆ. ಧ್ರುವ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಸಮಸ್ಯೆ ಇದ್ರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅದನ್ನ ಬಿಟ್ಟು ಈ ರೀತಿ ದೂರ ಆಗೋದು ಪರಿಹಾರ ಅಲ್ಲ. ಸರಿ ಆಯಿತು, ನಾನು ದೇವಸ್ಥಾನದ ಹತ್ರ ಮೈನಾ ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲಿಗೆ ಬರೋದಕ್ಕೆ ಹೇಳಿ. ಹಾ, ಸರಿ. ಮೈನಾ, ಧ್ರುವ ಅವರು ದೇವಸ್ಥಾನ ಹತ್ರ ಬರೋದಕ್ಕೆ ಹೇಳಿದ್ದಾರೆ. ನೋಡು, ನೀನು ಹೋಗಿ ಅವ್ರ ಹತ್ರ ಮಾತಾಡಿ ಅರ್ಥ ಮಾಡಿಸು. ಅದೆಲ್ಲ ಸರಿ, ನೀನ್ ಯಾಕೆ ಅವ್ರ ಜೊತೆ ಇಷ್ಟೊಂದು ಕೋಪದಿಂದ ಮಾತಾಡ್ದೆ? ಪಾಪ ಅವ್ರ ಮನ್ಸದೆಷ್ಟು ನೊಂದ್ಕೊಂಡಿರುತ್ತೋ ಏನೋ. ಮೈನಾ, ಕಬ್ಬಣನ ಕಾಯಿಸಿದ್ರೇನೆ ಬಗ್ಸಕ್ಕಾಗೋದು. ಕೆಲವೊಂದು ವಿಷಯಗಳನ್ನ ಕೋಪದಲ್ಲಿ ಹೇಳಿದ್ರೇನೆ ಮನ್ಸಿಗೆ ಹೋಗೋದು. ಅದೆಲ್ಲ ನಿನಗೆ ಅರ್ಥ ಆಗಲ್ಲ. ನೋಡು, ಈ ಅಳಮುಂಜಿ ಮುಖನ ಸ್ವಲ್ಪ ತೊಳ್ಕೊಂಡು ನೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡು. ನಡಿ. ಏನಮ್ಮ ವಿಷಯ? ಶಾಸ್ತ್ರಿಗಳೇ, ನನ್ ಮಗ ಮನೆ ಬಿಟ್ಟು ಹೋಗಿದ್ದಾನೆ. ಇತ್ತೀಚೆಗೆ ಯಾಕೋ ಅವ್ನ ನಮ್ಮ ಮಾತೆ ಕೇಳ್ತಿಲ್ಲ. ಅದಕ್ಕೆ ಅವನ್ ಗ್ರಹಗತಿಗಳು ಹೇಗಿದೆ ಅಂತ ತಿಳ್ಕೊಂಡು ಹೋಗೋದಕ್ ಬಂದೆ. ಹೌದಾ? ನಿಮ್ಮ ಮಗನ ಹೆಸರೇನಂದ್ರಿ? ಪುಷ್ಪಕ್ ಅಲ್ವಾ? ಹೌದು. ಆಂಟಿ, ಬಾ ಕೂತ್ಕೋ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಆಮೇಲೆ ಮಾತಾಡಿದ್ರಾಯ್ತು, ಕೂತ್ಕೋ. ಆಂಟಿ, ತುಂಬಾ ಇಂಪಾರ್ಟೆಂಟ್. ಇದು ಅಷ್ಟೇ, ತುಂಬಾ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಮಾತಾಡಿದ್ರಾಯ್ತು. ಅಮ್ಮ, ನಿಮ್ಮ ಮಗನ ಗ್ರಹಗತಿಗಳು ಸ್ವಲ್ಪ ಅಸ್ತವ್ಯಸ್ತ ಆಗಿವೆ. ಇವನು ಇಷ್ಟು ದಿನ ಇದ್ದ ಹಾಗೆ ಇನ್ಮುಂದೆ ಇರಲ್ಲ. ಯಾಕೆ ಶಾಸ್ತ್ರಿಗಳೇ, ಏನ್ ಸಮಸ್ಯೆ? ನೋಡಿಮ್ಮ, ನಿಮ್ಮ ಮಗನ ಜೀವನದಲ್ಲಿ ಒಂದು ಹೆಣ್ಣಿನ ಪ್ರವೇಶ ಆಗಿದೆ. ಏನಮ್ಮ, ನಾನು ಹೇಳಿದ ನಿಜ ತಾನೆ?